ರಾಷ್ಟ್ರೀಯ ಕ್ರೈಸ್ತ ಒಕ್ಕೂಟ ಕಂಪ್ಲೇಂಟ್ ಕೊಟ್ಟಿದೆ ಮೇಡಮ್. ಟಾಕ್ಸಿಕ್ ಸಿನಿಮಾದಲ್ಲಿ ಕ್ರೈಸ್ತ ಈ ಪ್ರವಾದಿಗಳಿದ್ದಾರೆ, ಅವರಿಗೊಂದು ರೀತಿ ಅಪಮಾನ ಮಾಡುವ ರೀತಿಯಲ್ಲಿ ಪೋಸ್ಟರ್ಗಳಿದ್ದಾವೆ. ನಾವು ಸೆನ್ಸಾರ್ ಬೋರ್ಡ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತೆ ವಾಣಿಜ್ಯ ಮಂತ್ರಿಗೂ ಕೂಡ ಕೊಟ್ಟಿದ್ವಿ. ಯಾವುದೇ ರೀತಿಯ ಉತ್ತರ ಬಂದಿಲ್ಲ ನಮಗೆ. ಸಿನಿಮಾ ಡೇಟ್ ಹತ್ರ ಬರ್ತಾ ಇದೆ, ರಿಲೀಸ್ ಡೇಟು. ನಾವು ಸುಮ್ಮನೆ ಇರಲ್ಲ, ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮಾಡ್ತೀವಿ ಅಂತ. ನಿಮ್ಮ ಏನಾದ್ರು ನೀವು ಬಂದಿದ್ರ ಅವತ್ತು? ಓಕೆ, ಅವ್ರು ಬಂದಿದ್ದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ನೀವು ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳಿದೆಯಲ್ಲ, ಅದು ಆ ರೀತಿಯಾಗಿ ತಾವು ಕೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಏನ್ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಟೀಸರ್ ಯಾವತ್ತೂ ಏನಕ್ಕೆ ಮಾಡ್ತೀವಿ ಹೇಳಿ? ಚಿತ್ರರಂಗಕ್ಕೆ ಜನರನ್ನ ಕರೆಸುವಂತಹ ಒಂದು ಅದ್ದೂರಿತನ ಮತ್ತು ಅದರ ಬಗ್ಗೆ ಒಂದು ಗ್ಲೋರಿಫೈ ಮಾಡಿ ನಾವು ಹೇಳುವಂಥದ್ದು. ನೀವು ಸೆನ್ಸಾರ್ ಬೋರ್ಡಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟ ನಂತರ ಅದಿನ್ನೂ ಸೆನ್ಸಾರ್ ಆಗಿಲ್ಲ, ಅವ್ರು ನೋಡ್ತಾರೆ. ನೀವು ಅಷ್ಟೊತ್ತಿಗೆ ನೀವು ಮೀಡಿಯಾನ ಕರೆದ್ರೆ ತಪ್ಪು ಅಂತ ನಿಮ್ಗನ್ಸಲ್ಲ? ಒಂದು ಇಂಡಸ್ಟ್ರಿಯಿಂದ 100 ಕೋಟಿ ಹಾಕಿ ನಿರ್ಮಾಪಕ ಸಿನಿಮಾ ಮಾಡಿರ್ತಾರೆ. ನೀವು ಇವತ್ತು ಹೇಳಿ ನನಗೆ, ಇವತ್ತು 93 ವರ್ಷದ ಈ ಇಂಡಸ್ಟ್ರಿ, 92 ವರ್ಷದ ಇಂಡಸ್ಟ್ರಿ, ಇವತ್ತಿನವರೆಗೂ ಯಾವುದೇ ಬೇರೆ ಅನ್ಯ ಮತದ ಬಗ್ಗೆ ಯಾವುದಾದ್ರೂ ವಿವಾದಗಳು ಆಗಿರೋದನ್ನ ತಾವು ಕೇಳಿದ್ದೀರಾ? ಇಂಡಸ್ಟ್ರಿಯಲ್ಲಿ ಇವತ್ತವರೆಗೂ ಮಾಡಿಲ್ಲ. ನಾವು ಇನ್ನೊಂದು ಧರ್ಮವನ್ನ ಗೌರವಿಸುವಂತವ್ರು, ಪ್ರೀತಿಸುವಂತವ್ರು, ನಾವು ಸೌಹಾರ್ದದಿಂದ ಸಿನಿಮಾವನ್ನ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಧರ್ಮದ ಬಗ್ಗೆ ಖಂಡಿತವಾಗ್ಲೂ ನಾನು ಆ ಸಿನಿಮಾ ನೋಡಿಲ್ಲ, ಬಟ್ ಖಂಡಿತವಾಗ್ಲೂ ಆ ಸಿನಿಮಾ ಮಾಡಿರಲ್ಲ. ಟೀಸರ್ ನಲ್ಲಿ ಫೋಟೋ ರೀ, ಒಂದ್ ನಿಮಿಷ, ಯಾವ ಸಿನಿಮಾ ಇಲ್ಲ ಹೇಳಿ ನೋಡೋಣ. ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ. ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅಥವಾ ಪ್ರಚಾರಕ್ಕ? ಇದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗ್ ಮಾಡಬೇಡಿ. ಸಿನಿಮಾ ನೋಡಿ. ದಯವಿಟ್ಟು ಒಂದ್ ನಿಮಿಷ, ಎಲ್ಲಾ ಸಂಘದವ್ರಿಗೂ ನಾನು ಇದನ್ನೇ ಈ ಮೂಲಕ ನಾನು ರಿಕ್ವೆಸ್ಟ್, ಒಂದ್ ನಿಮಿಷ ಸಾಕು. ಎಲ್ಲಾ ಮಹಿಳಾ ಸಂಘಕ್ಕೂ ಅವರೇ ಬಂದಿದ್ರು, ಅವರಿಗೆ ನಾವು ಉತ್ತರ ಹೇಳಿದೀವಿ. ಸೆನ್ಸಾರ್ ಬೋರ್ಡು ಇನ್ನು ಸೆನ್ಸಾರ್ ಆಗಿಲ್ಲ. ಅವ್ರು ಸೆನ್ಸಾರ್ ಬೋರ್ಡ್ಗೆ ಹೋಗಿ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ಅವ್ರು ನೋಡ್ಕೋತಾರೆ. ಅದು ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸೆನ್ಸಾರ್ ಬೋರ್ಡ್ ಅವರು ಕ್ರಮ ವಹಿಸ್ತಾರೆ. ನೀವು ಅದು ಯಾವುದು ಇಲ್ಲ ಅಂದಾಗ, ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವು ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ. ಗ್ರಹಿಕೆಯಲ್ಲಿ ನೀವು ಇದು ಮಾಡಬೇಡಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದ್ದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ, ಡೋಂಟ್ ವರಿ. ಆದ್ರೆ ಹಾಗಿರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆಂದ್ರೆ ವಿಚಾರವಂತರು, ಯಶ್ ನಿರ್ಮಾಪಕರು, ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ.